ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಿಮ್ಮ ಆಶೆ ನಾವು ಕೂಡ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ನಾನು ಯಾವುದೇ ಯೂಟ್ಯೂಬರ್ ಹತ್ರ ಸೀರೆ ತರಿಸ್ಕೊಬೇಕು ಅಂತ ಅಂದ್ಕೊಂಡೆ. 6 ಜನ ಯೂಟ್ಯೂಬರ್ಸು ಸ್ಯಾರಿ ಬಿಸ್ನೆಸ್ ಮಾಡಿದ್ದಾರೆ. ನಾನು ಸುಮಾರು ನೋಡಿದ್ದೀನಿ ಸ್ಯಾರೀಸ್ ಕಲೆಕ್ಷನ್ ಕೂಡ, ಒಂದಕ್ಕೊಂದು ವೆರೈಟಿ ಇದೆ. ನಾವೇನೋ ಸೀರೆನ ಚೆನ್ನಾಗಿದೆ ಅನ್ನೋಷ್ಟಕ್ಕೆ ಅಲ್ಲಿ ಪಾಪ ಸಾಲ್ಡ್ ಔಟ್ ಆಗಿರುತ್ತೆ. ಎಷ್ಟೊಂದು ಜನ ಹೇಳಿದ್ದಾರೆ ಆಲ್ರೆಡಿ ಸಾಲ್ಡ್ ಔಟ್ ಆಗಿದೆ, ರೀಸ್ಟಾಕ್ ಮಾಡಿಸ್ತಾ ಇದ್ದೀನಿ ಅಂತ ಕೂಡ. ಹಾಗಾಗಿ ನಾನು ಹಬ್ಬಕ್ಕೆ ಅರ್ಜೆಂಟಿಗೆ ಬೇಕಾಗಿತ್ತು ಅಂತ ಇಲ್ಲೇ ಹೋಗಿ ತೊಗೊಂಬಂದಿದ್ದು ಅಂಗಡಿಲಿ ಕೂಡ ಅಷ್ಟೇ ಸಿಕ್ಕಿದೆ ಈ ಸೀರೆ. ಅದೇ ಕಲರ್ ಸೀರೆ ಬೇಕು ಅಂತೇಳಿ ಅಂಗಡಿಯಲ್ಲಿ ಹೋಗಿ ಹುಡುಕಿ ತೊಗೊಂಡಿರೋದು ನಾನಷ್ಟೇ. ಯೂಟ್ಯೂಬರ್ಸ್ಗಳ ಹತ್ರ ಅಷ್ಟೇ ಎಷ್ಟು ವೆರೈಟಿ ಆಫ್ ಕಲೆಕ್ಷನ್ ಸ್ಯಾರೀಸ್ ಕೂಡ ಇದೆ, ನೀವು ನೋಡ್ಬೋದು. ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ಕಾಂಪ್ರಮೈಸ್ ಮಾಡೋ ಹಾಗಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಪ್ರೈಸ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನನ್ನ ಫ್ರೆಂಡ್ಸ್ ಕೂಡ ಆ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾಳೆ. ನಾನು ಅವ್ರದ್ದೆಲ್ಲ ಸ್ಯಾರಿ ತರಿಸ್ಕೊಂಡಾಗ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಯಾವ ರೀತಿ ಎಲ್ಲ ಇದೆ, ಕ್ವಾಲಿಟಿ ಎಲ್ಲ ಹೇಗಿದೆ, ಪ್ರೈಸ್ ಎಷ್ಟು ಕಡಿಮೆಗಿದೆ, ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ಅವಳಲ್ಲಿ ಕೂಡ ನಾನು ಪೋಸ್ಟ್ ಕೂಡ ಮಾಡಿದ್ದೀನಿ. ಅವಳು ಸ್ಯಾರಿ ಯಾವೆಲ್ಲ ತರಿಸಿದ್ದಾಳೆ ಅಂತೇಳಿ. ಇದು ಹೆಣ್ಮಕ್ಳಿಗೆ ಸೀರೆ ತುಂಬ ಇಷ್ಟ ಅಲ್ವಾ, ಅದರಲ್ಲಿ ಎಕ್ಸ್ಪೆಷಲಿ ಮೈಸೂರು ಸಿಲ್ಕ್ ಸ್ಯಾರಿ. ಈಗ ಎಲ್ಲ ಯೂಟ್ಯೂಬರ್ಸ್ ಕೂಡ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ತುಂಬ ವೆರೈಟಿ ಆಫ್ ಸ್ಯಾರಿ ಕೂಡ ಅವ್ರ ಹತ್ರ ಕಲೆಕ್ಷನ್ ಇದೆ. ಕ್ವಾಲಿಟಿನೂ ಅಷ್ಟೇ ಬೆಸ್ಟ್ ಆಗಿರುತ್ತೆ, ಪ್ರೈಸ್ ಕೂಡ ಅಷ್ಟೇ ಕಡಿಮೆ ಬೆಲೆ ಕೂಡ ಸಿಗುತ್ತೆ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿರುತ್ತೆ. ಎಲ್ಲ ಯೂಟ್ಯೂಬರ್ಸ್ಗಳು ಸ್ಯಾರಿ ತೋರಿಸ್ಬೇಕಾದ್ರೆ ಒಂದಕ್ಕಿಂತ ಚೆನ್ನಾಗಿರುತ್ತೆ. ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ವೆರೈಟಿ ಆಫ್ ಕಲೆಕ್ಷನ್ ಇಟ್ಟಿರ್ತಾರೆ ಅವರು. ಹಾಗಾಗಿ ನಾನು ಒಂದು ಸ್ಯಾರಿ ತರಿಸಿದ್ದೀನಿ ಅಂತ ಹೇಳಿದ್ನಲ್ವಾ, ನಿಜವಾಗ್ಲೂ ನಾನು ಯಾವ ಯೂಟ್ಯೂಬರ್ ಹತ್ರನೂ ಸೀರೆ ತರಿಸಿಲ್ಲ. ಅದೇ ರೀತಿ ಕ್ವಾಲಿಟಿ ಇರೋ ಸೀರೆನ ನಾನು ಅಂಗಡಿಯಲ್ಲೇ ತೊಗೊಂಬಂದಿದ್ದೀನಿ, ಅದನ್ನು ತೋರಿಸ್ತಿದ್ದೀನಿ ಅಷ್ಟೇ ನಿಮಗೆ. ಇದೇ ಥರ ಸೀರೆ ಕೂಡ ಯೂಟ್ಯೂಬರ್ಸ್ಗಳ ಹತ್ರ ಕೂಡ ಸಿಗುತ್ತೆ. ಎಷ್ಟು ವೆರೈಟಿ ಆಫ್ ಕಲೆಕ್ಷನ್ ಇರುತ್ತೆ ಅವರಲ್ಲಿ. ಯಾವ ಸೀರೆ ತೊಗೊಬೇಕಪ್ಪ ಅನ್ನೋದೇ ಡೌಟ್ ಆಗುತ್ತೆ, ಅಷ್ಟು ವೆರೈಟಿ ಕಲೆಕ್ಷನ್ ಇಟ್ಟಿರ್ತಾರೆ. ನಾನು ನೆಕ್ಸ್ಟ್ ಯೂಟ್ಯೂಬರ್ಸ್ ಹತ್ರ ಹಬ್ಬಕ್ಕೆ ಅಂತ ಒಂದು ಸೀರೆ ತರಿಸ್ಬೇಕು ಅಂತಿದ್ದೀನಿ. ನನ್ನ ಫ್ರೆಂಡೇ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾಳೆ, ಅವಳದು ಕೂಡ ಚಾನಲ್ ಕೂಡ ಇದೆ, ಯೂಟ್ಯೂಬ್ ಚಾನಲು. ಹಾಗಾಗಿ ಅವಳ ತಗೆ ತರಿಸ್ಬೇಕು ಅಂತ ಕೂಡ ಅಂದ್ಕೊಂಡಿದ್ದೀನಿ. ಆದರೆ ಅವಳು ಸೀರೆ ಬಿಸ್ನೆಸ್ ಕಡೆನೇ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಿದ್ದಾಳೆ. ಹಾಗಾಗಿ ಚಾನಲ್ ಮೇಲೆ ಅಷ್ಟು ವರ್ಕ್ ಮಾಡ್ತಿಲ್ಲ ಅವಳು. ಹಾಗಾಗಿ ಅವಳು ಸ್ಯಾರಿ ಬಿಸ್ನೆಸ್ ಮಾಡ್ತಿದ್ದೆ. ಅವಳ ತಲೆ ತರಿಸೋಣ ಅಂತ ಪ್ಲಾನಿಂಗ್ ಇದೆ ಹಬ್ಬಕ್ಕೆ. ಯಾವ ರೀತಿ ಯಾವ ಕಲರ್ ಸ್ಯಾರಿ ತರಿಸಿರ್ತೀನಿ ಅಂತ ಕೂಡ ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಸದ್ಯಕ್ಕೆ ನಾನು ಯೂಟ್ಯೂಬರ್ ಹತ್ರ ಸೀರೆ ತರಿಸಿಲ್ಲ, ಆದರೆ ಅವಳದ ತರಿಸ್ಬೇಕು ಹೇಳಿದ್ದೀನಿ. ನನಗೆ ಈ ಥರ ಸೀರೆ ಬೇಕು ಅಂತ. ನೋಡೋಣ ಅವಳು ಯಾವ್ಯಾವ್ದು ಕಲೆಕ್ಷನ್ ಎಲ್ಲ ತಂದಿದ್ದಾಳೆ ಅಂತ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಹಾಗೆ ಎಷ್ಟು ವೆರೈಟಿ ಸ್ಯಾರೀಸ್ಗಳಿದೆ ಅವಳ ಹತ್ರ ಕೂಡ ಕಲೆಕ್ಷನ್ನು ಅಂತ. ಹಾಗಾಗಿ ನಾನು ಅದರ ಒಂದು 2-3 ಸ್ಕ್ರೀನ್ಶಾಟ್ ಹೊಡೆದು ಕಳಿಸಿದ್ದೀನಿ. ಇದೇ ಥರ ಸೀರೆ ಬೇಕಮ್ಮ ಪರ್ಟಿಕ್ಯುಲರ್ ಆಗಿ ಅಂತ. ಸರಿ ಅಂತೇಳಿ ತರಿಸ್ತೀನಿ ಅಂತ ಕೂಡ ಅವಳು ಹೇಳಿದ್ದಾಳೆ. ಸದ್ಯಕ್ಕೆ ನನಗೆ ಇದೇ ಥರ ಸೀರೆ ಬೇಕು ಅಂತ ಅಂಗಡಿಯಲ್ಲೇ ಹೋಗಿ ನಾನು ತೊಗೊಂಬಂದಿರೋದು ಈ ಸೀರೆನ. ಇದು ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ. ಇದು ನೋಡಿ, ಇದೇ ಸೀರೆ. ಅದು ಫುಲ್ಲು ಪ್ಲೇನ್ ಇದೆ, ಇಲ್ಲಿ ಪುಟ್ಟು ಬಾರ್ಡ್ರ್ ಇದೆ ಗೋಲ್ಡು. ಹಾಗೆ ಎಲ್ಲ ಯೂಟ್ಯೂಬರ್ಸ್ಗಳ ಹತ್ರನೂ ಸ್ಯಾರಿ ಅವೈಲೇಬಲ್ ಇದೆ, ವೆರೈಟಿ ಆಫ್ ಸ್ಯಾರೀಸ್ಗಳು ಕೂಡ ಇದೆ. ಹಾಗೆ ಈ ರೀತಿ ಬಾರ್ಡ್ರ್ ಇದೆ, ಡಬಲ್ ಬಾರ್ಡ್ರ್ ಇದೆ, ಡಬಲ್ ಡಿಸೈನ್ ಇರೋಂಥ ಬಾರ್ಡ್ರ್ ಇದೆ, ನೋಡ್ಬೋದು. ಇದೇ ಕಲರ್ ಬೇಕು ಅಂತೇಳಿ ತರಿಸ್ಕೊಂಡಿದ್ದೆ, ಅಂಗಡಿಯಲ್ಲಿ ಹೇಳಿದ್ದೆ, ಅವ್ರು ತಂದು ಕೊಟ್ಟಿದ್ದಾರೆ. ನನಗೆ ಇದೇ ಕಲರೇ ಬೇಕು ಅಂತ ಹೇಳಿದ್ದೆ. ಹಾಗಾಗಿ ನೋಡ್ಬೋದು, ನೀಟಾಗಿ ಫೋಲ್ಡ್ ಮಾಡಿಲ್ಲ, ಮೊನ್ನೆ ಓಪನ್ ಮಾಡಿದ್ನಲ್ವ, ಹಾಗಾಗಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಕೂಡ ನಿಮಗೆ ನೋಡಿ. ಬೇಕಾದ್ರೆ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಅಷ್ಟೇ. ಇಷ್ಟು ಸಾಫ್ಟಾಗಿದೆ ಸ್ಯಾರಿ ಅಂತೇಳಿ ನೋಡ್ಬೋದು, ಎಷ್ಟು ಸಾಫ್ಟ್ ಇದೆ. ಉಟ್ಕೊಳ್ಳೋಕ್ಕೂ ತುಂಬ ಈಸಿ ಆಗುತ್ತೆ ಹೆಣ್ಮಕ್ಳಿಗೆ. ಈ ಥರ ಸಾಫ್ಟ್ ಇರೋ ಸ್ಯಾರಿಗಳೇ ತುಂಬ ಈಸಿ. ಬೇಗ ಎಲ್ಲಾದರೂ ಫಂಕ್ಷನ್ಗೆ ಹೋಗಬೇಕು ಅಂದರೆ ಅಥವಾ ಏನಾದರೂ ಹಬ್ಬಕ್ಕೆ ಉಟ್ಕೊಬೇಕು ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನಿದು ಹಬ್ಬಕ್ಕೆ ಅಂತ ತರಿಸ್ಕೊಂಡಿದ್ದೆ, ಯುಗಾದಿ ಹಬ್ಬಕ್ಕೆ ಅಂತ. ಆದರೆ ಅವಾಗ ವೇರ್ ಮಾಡೋಕ್ಕಾಗಲಿಲ್ಲ. ಈ ರೀತಿ ಇದೆ ಬಾರ್ಡ್ರು ನೋಡಿ, ಈ ರೀತಿ ಇದೆ ಬಾರ್ಡ್ರು. ಒಂದು ನಿಮಿಷ, ಮೇಲ್ಗಡೆ ಪುಟ್ ಬಾರ್ಡ್ರ್ ಇದೆ ನೋಡಿ, ಗೋಲ್ಡ್ ಕಲರ್ ಜರಿದು. ಹಾಗೆ ಪ್ಲೇನ್ ಪಿಂಕ್ ಕಲರ್ ಇದೆ, ಸ್ವಲ್ಪ ಬೇಬಿ ಪಿಂಕ್ ಥರ. ಹಾಗೆ ಇಲ್ಲಿ ಈ ರೀತಿ ಬಾರ್ಡ್ರ್ ಹಾಕಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತೇಳಿ. ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ, ನೋಡ್ಬೋದು ಎಷ್ಟು ಚೆನ್ನಾಗಿದೆ ಸ್ಯಾರಿ ಅಂತೇಳಿ. ನನಗಂತೂ ಪರ್ಟಿಕ್ಯುಲರ್ ಇದೇ ಕಲರ್ ಬೇಕು ಅಂತ ಹೇಳಿ ಹುಡುಕಿ ತೊಗೊಂಬಂದಿದ್ದೀನಿ. ನಾನು ಯೂಟ್ಯೂಬರ್ ಹತ್ರ ನೋಡಿದ್ದೆ ಥರ ಸೀರೆ, ಆದರೆ ಆರ್ಡ್ರ್ ಮಾಡೋಕ್ಕಾಗಿರಲಿಲ್ಲ, ಅವರೆಲ್ಲ ಸ್ಟಾಕ್ ಆಗಿದೆ ಅಂತೇಳಿದ್ರು. ಹಾಗಾಗಿ ಈ ಥರ ತರಿಸಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಬಾರ್ಡ್ರ್ ಪುಟ್ಟು ಮ್ಯಾಂಗೋ ಡಿಸೈನ್ ಬಂದಿದೆ, ಪುಟ್ಟು ಡಿಸೈನ್ ಇದೆ ನೋಡಿ, ಈ ಥರ ಮ್ಯಾಂಗೋ ಶೇಪ್ದು. ನೋಡಿ ಎಷ್ಟು ಜರಿ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ನೋಡ್ಬೋದು. ಎಷ್ಟು ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಅಂತೂ ಸಖತ್ತಿದೆ, ಕಾಂಪ್ರಮೈಸೇ ಮಾಡ್ಕೊಳಂಗಿಲ್ಲ ನೋಡಿ. ಈ ಥರ ಇದು ಸೆರಗಲ್ಲಿ ಬರುವಂಥ ಡಿಸೈನು ಈ ಥರ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ.
ಪಲ್ಲು ಕೂಡ ಬಂದಿದೆ. ಇದರಲ್ಲಿ ಬ್ಲೌಸ್ ಕೂಡ ಅಟ್ಯಾಚ್ಡ್ ಇತ್ತು, ಸಪ್ರೇಟ್ ಏನಿಲ್ಲ. ಈಗೆಲ್ಲ ಸಪ್ರೇಟ್ ಬ್ಲೌಸಲ್ಲಿ ಈ ಥರ ಡಬಲ್. ಎಷ್ಟು ಚೆನ್ನಾಗಿದೆ ಅಂತೇಳಿ, ತುಂಬ ಚೆನ್ನಾಗಿದೆ ಅಲ್ವಾ ಸ್ಯಾರಿ. ಮಾತ್ರ ನಂಗೆ ಸಖತ್ ಇಷ್ಟ ಆಯಿತು, ಸಖತ್ ಲೈಕ್ ಆಯಿತು ಅಂತ ತರಿಸ್ಕೊಂಡಿದ್ದು ಈ ಸ್ಯಾರಿನ ತೊಗೊಂಬಂದಿದ್ದು ನನ್ನ ಅಂಗಡಿಯಲ್ಲಿ ಹುಡುಕಿ. ಹಬ್ಬಕ್ಕೆ ಅರ್ಜೆಂಟಿಗೆ ಅಂತೇಳಿ ಬುಕ್ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಮೀಶೋಲ್ಲೂ ಕೂಡ ಅಷ್ಟೇ ಈ ಸೀರೆ ಎಲ್ಲ ಸಿಗುತ್ತೆ. ನಾನು ಸದ್ಯಕ್ಕೆ ಈಗ ಅಂಗಡಿಯಲ್ಲೇ ತೊಗೊಂಬಂದಿದ್ದೀನಿ, ಹಬ್ಬ ಇದೆ ನೆಕ್ಸ್ಟ್ ವೀಕು ಅಂತೇಳಿ ಅಷ್ಟೇ. ಮತ್ತು ಯೂಟ್ಯೂಬರ್ ಹತ್ರ ಕೂಡ ಅಷ್ಟೇ ತರಿಸ್ಬೇಕು. ಒಂದೆರಡು ಸ್ಕ್ರೀನ್ಶಾಟ್ ಹೊಡೆದು ಇಟ್ಟಿದ್ದೀನಿ, ಅದನ್ನು ಕೂಡ ತರಿಸ್ಕೊಬೇಕು ಅಂತ ಇದ್ದೀನಿ. ನೋಡಿದ್ರಲ್ವಾ ಸ್ಯಾರಿ ಯಾವ ರೀತಿ ಇದೆ, ಎಷ್ಟು ಚೆನ್ನಾಗಿದೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಫ್ಯಾನ್ಸಿ ಪಲ್ಲು ಇದೆ ನೋಡಿ, ಇದರಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ ಅಂತ ಕೂಡ. ಸಕ್ಕತ್ತಾಗಿ ಕಾಣಿಸ್ತಿದೆ ಅಲ್ವಾ ಸ್ಯಾರಿ. ಮಾತ್ರ ಮಸ್ತಾಗಿದೆ, ನನಗಂತೂ ಸಖತ್ ಇಷ್ಟ ಆಯಿತು. ಹಾಗಾಗಿ ಈ ಸೀರೆನ ತಗೊಂಡು ಬಂದಿದ್ದೀನಿ. ತುಂಬ ಚೆನ್ನಾಗಿದೆ ನೋಡಿ ಯಾವ ರೀತಿ ಇದೆ ಅಂತ. ಅಷ್ಟೇ ಇದಕ್ಕೇನು ಸಪ್ರೇಟ್ ಬ್ಲೌಸ್ ಇಲ್ಲ, ಅಟ್ಯಾಚ್ಡ್ ಬ್ಲೌಸೇ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ. ನಾನು ವೇರ್ ಮಾಡಿದಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಸ್ಯಾರಿ ಹೇಗೆ ಕಾಣಿಸ್ತಿದೆ ಅಂತ. ನೋಡಿ ಪಲ್ಲು ಈ ರೀತಿ ಬಂದಿದೆ, ಹಾಗೆ ಬಾರ್ಡ್ರು ಈ ರೀತಿ ಇದೆ. ಒಂದು ಪಿನ್ ಅಥವಾ ಪಿನ್ ಮಾಡ್ಕೊಂಡೋಗು ಅಷ್ಟೇ ಚೆನ್ನಾಗಿ ಕಾಣುತ್ತೆ. ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ. ನನಗದು ಸಖತ್ ಇಷ್ಟ ಆಯಿತು. ಇದೇ ಥರ ಕಲರ್ ಬೇಕು, ಇದೇ ಬೇಕು ಅಂತ ತರಿಸ್ಕೊಂಡಿದ್ದೀನಿ ನಾನು ಸ್ಯಾರಿ. ಅಂಗಡಿಯಲ್ಲಿ ಹೇಳಿ ತರಿಸಿದ್ದೀನಿ. ಕಮ್ಮಿ ರೇಟಿಗೂ ಸಿಕ್ತು. ಎಲ್ಲ ಯೂಟ್ಯೂಬರ್ಸ್ ಹತ್ರ ಕೂಡ ಅಷ್ಟೇ ಕಮ್ಮಿ ರೇಟಿಗಿರುತ್ತೆ, ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿರುತ್ತೆ ಸ್ಯಾರೀಸ್ಗಳು ಕೂಡ. ನಾನು ಸುಮಾರು ನೋಡಿದ್ದೀನಿ. ನಾನು ನೆಕ್ಸ್ಟ್ ನನ್ನ ಫ್ರೆಂಡ್ ಹತ್ರ ತರಿಸ್ತೀನಿ ಅಲ್ವಾ, ಆ ಸ್ಯಾರಿ ರಿವ್ಯೂ ಕೂಡ ಕೊಡ್ತೀನಿ ಯಾವ ರೀತಿ ಇದೆ ಅವಳ ಹತ್ರ ಸ್ಯಾರೀಸ್ಗಳು ಕೂಡ ಅಂತ. ನಾನು ಪೋಸ್ಟ್ ಕೂಡ ಮಾಡಿದ್ದೆ ಸ್ಯಾರಿದು, 2 ಸರಿ ಪೋಸ್ಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಈ ಸ್ಯಾರಿ, ಕ್ವಾಲಿಟಿನೂ ಕೂಡ ಅಷ್ಟೇ ಚೆನ್ನಾಗಿದೆ. ಇದಕ್ಕೆ ನಾನು ಆಲ್ರೆಡಿ ಬ್ಲೌಸ್ ಕೂಡ ಹೊಲಿಸಿದ್ದೀನಿ. ಹಾಗೆ ಇದಕ್ಕೆ ಕೆಳಗಡೆ ಪಾಲ್ಸ್ ಕೂಡ ಹಚ್ಚಿಸ್ಬಿಟ್ಟಿದ್ದೀನಿ ಆಲ್ರೆಡಿ. ನಾನು ಇದನ್ನು ವೇರ್ ಮಾಡಿಲ್ಲ ಅಷ್ಟೇ, ನಾನು ಎಲ್ಲ ರೆಡಿ ಮಾಡಿದ್ದೆ. ನೋಡಿ ಪಾಲ್ಸ್ ಕೂಡ ಹಚ್ಚಿಸ್ಬಿಟ್ಟಿದ್ದೀನಿ ಆಲ್ರೆಡಿ. ಈ ರೀತಿ ಪಾಲ್ಸ್ ಹಚ್ಚೋದು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ನೋಡಿ ಪಾಲ್ಸ್ ಕೂಡ ಹಚ್ಚಿಸಿದ್ದೀನಿ. ನೋಡಿ ಈ ರೀತಿ ಫಾಲ್ಸ್ ಕೂಡ ಹಚ್ಚಿದೆ. ಇದಕ್ಕೆ ಯಾವ ರೀತಿ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿ ಅಂತ ಕೂಡ ತೋರಿಸ್ತೀನಿ ಅಷ್ಟೇ. ತುಂಬ ಸಾಫ್ಟ್ ಇದೆ, ಆರಾಮಾಗಿ ಈಸಿಯಾಗಿ ಈ ಸೀರೆನ ವೇರ್ ಮಾಡ್ಬೋದು. ಸೀರೆ ಉಡಕ್ಕೆ ಬರ್ದಿರೋರು ಈ ಥರ ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡಿದ್ರೆ ಈಸಿಯಾಗಿ ಕೂಡ ಉಡ್ಬೋದು ಸೀರೆನ. ಅಷ್ಟು ಚೆನ್ನಾಗಿದೆ, ಅಷ್ಟು ಕ್ವಾಲಿಟಿ ಕೂಡ ಇದೆ. ನೋಡ್ಬೋದು ನೀವು. ನನಗಂತೂ ತುಂಬ ಲೈಕ್ ಆಗಿದ್ದ ಸೀರೆ ಇದು. ಹಾಗಾಗಿ ನಾನು ಇದೇ ಕಲರ್ ಬೇಕು ಅಂತ ತರಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ಸಕ್ಕತ್ತಾಗಿ ಕಾಣುತ್ತೆ. ಎಲ್ಲರೂ ಕೂಡ ಈ ಕಲರ್ ಹೊಂದುತ್ತೆ ಕೂಡ. ಹಾಗೆ ಬ್ಲೌಸ್ ಡಿಸೈನ್ ಕೂಡ ತೋರಿಸ್ತೀನಿ ನಾನು ಈ ಸೀರೆಗೆ ಯಾವ ರೀತಿ ಬ್ಲೌಸ್ ಡಿಸೈನ್ ಮಾಡಿಸಿದ್ದೀನಿ ಈ ಸರಿ ಅಂತ. ಯಾವಾಗಲೂ ನಾರ್ಮಲೇ ಹೊಲಿಸ್ತಿದ್ದೆ, ಯಾವ ಸೀರೆಗಾದ್ರೂ ಅಷ್ಟು ಇಷ್ಟಪಡ್ತಿದ್ದಿಲ್ಲ ಡಿಸೈನ್. ಈ ಸರಿ ಸ್ವಲ್ಪ ಯುನಿಕ್ ಆಗಿರಲಿ ಅಂತ ಹೊಲಿಸಿದ್ದೀನಿ. ನೋಡಿ ಬ್ಲೌಸಲ್ಲಿ ಈ ಥರ ಬಫ್ ಇಡ್ಸಿದ್ದೀನಿ, ಕಾಣಿಸ್ತಿದೆ ಅಲ್ವಾ, ಈ ರೀತಿ ಬಫ್ ಇಡ್ಸಿದ್ದೀನಿ. ಹಾಗೆ ಇಲ್ಲಿ ನೋಡಿ ಇಲ್ಲಿ ಬಾರ್ಡ್ರ್ ಬಂದಿದೆ. ಇದು ಡಬಲ್ ಬಾರ್ಡ್ರ್ ಇರೋದ್ರಿಂದ ಇಲ್ಲಿ ಬ್ಯಾಕ್ ಕೂಡ ಆ ಥರ ಹಚ್ಸಕ್ಕೆ ಹೇಳಿದ್ದೆ, ಆದರೆ ಅದು ಡಬಲ್ ಬಾರ್ಡ್ರ್ ಇದೆ, ಬೇಡ ಫ್ರಂಟಲ್ಲಿ ಹಚ್ತೀನಿ ಅಂತ ಈ ಥರ ಫ್ರಂಟಲ್ಲಿ ಹಚ್ಸಿದ್ದೀನಿ. ನೋಡಿ ಈ ರೀತಿ ಇದೆ. ಈ ರೀತಿ ಸ್ಟೆಪ್ ಕೂಡ ಬಂದಿದೆ ನೋಡಿ. ಆ್ಯಕ್ಚುಲಾಗಿ ಇದು ಫ್ರಂಟ್ ಡಿಸೈನು, ಇದು ಬ್ಯಾಕಲ್ಲಿ ಈ ಥರ ಸಿಂಪಲ್ಲಾಗಿ ಇಡ್ಸಿದ್ದೀನಿ. ಇಲ್ಲೂ ಕೂಡ ಅಷ್ಟೇ ಸ್ಟೆಪ್ ಬಂದಿದೆ ನೋಡಿ. ಈ ರೀತಿ ಅವರು ಬಟನ್ಸ್ ಹಾಕ್ತೀನಿ ಅಂದರು, ಬಟನ್ಸು ಹೇರಿಗೆಲ್ಲ ಇದಾಗುತ್ತೆ ಅಂತೇಳಿ ನಾನು ಈ ಥರ ಲೇಸೇ ಹಚ್ಚಕ್ಕೆ ಹೇಳಿದ್ದೆ ನಾನು ಅವ್ರಿಗೆ. ಇದೆ ಇಲ್ಲೂ ಕೂಡ ಅಷ್ಟೇ ಡಿಸೈನ್, ಫ್ರಂಟಲ್ಲಿ ಏನು ಪ್ಯಾಟ್ರನ್ ಡಿಸೈನ್ ಇದೆಯೋ ಬ್ಯಾಕಲ್ಲಿ ಕೂಡ ನಾನು ಅದನ್ನೇ ಸೇಮ್ ಮಾಡಿಸಿದ್ದೀನಿ. ತುಂಬ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ. ಇಲ್ಲೇ ನಮ್ಮ ಮನೆ ಹತ್ರನೇ ಅಕ್ಕ ಹೊಲ್ದಿರೋದು, ತುಂಬ ಚೆನ್ನಾಗಿ ಹೊಲ್ದಿದ್ದಾರೆ ನೋಡ್ಬೋದು. ಈ ರೀತಿ ಇದೆ, ಬ್ಯಾಕಲ್ಲಿ ಈ ಥರ ಹೊಲಿಸಿದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳಿ. ಬ್ಲೌಸ್ ಡಿಸೈನ್ ಕೂಡ ಬ್ಯಾಕಲ್ಲಿ ಈ ರೀತಿ ಇದೆ, ಫ್ರಂಟಲ್ಲಿ ಈ ರೀತಿ ಕಾಣುತ್ತೆ ಬ್ಲೌಸು. ಎಷ್ಟು ಚೆನ್ನಾಗಿ ಹೊಲಿದಿದ್ದಾರೆ. ಈ ಥರ ಎಲ್ಲ ಸ್ಯಾರಿಗಳಿಗೆ ಈ ಥರ ಡಿಸೈನ್ ಇಟ್ಟು ಚೆನ್ನಾಗಿ ಹೊಲಿಸ್ಬೋದು ಬ್ಲೌಸ್ಗಳನ್ನ ಕೂಡ. ನೋಡಿ ಎಷ್ಟು ಚೆನ್ನಾಗಿ ಹೊಲಿದಿದ್ದಾರೆ ಅಂತೇಳಿ. ಚೆನ್ನಾಗಿದೆ ಸ್ಯಾರಿಗೂ ಹಾಗೆ ಬ್ಲೌಸ್ಗೂ ಕಾಂಬಿನೇಷನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಪ್ಲೇನ್ ಬ್ಲೌಸ್ ಬಂದಿದ್ದು,
ಅದಕ್ಕೆ ನಾನು ಈ ರೀತಿ ಡಿಸೈನ್ನ ಇಡ್ಸಿದ್ದೀನಿ ಅಷ್ಟೇ. ಸೀರೆ ಕೂಡ ಅಷ್ಟೇ ಸಖತ್ತಾಗಿದೆ. ಸಿಲ್ಕ್ ಸ್ಯಾರೀಸ್ಗಳಿದೆ, ವೆರೈಟಿ ಆಫ್ ಸ್ಯಾರೀಸ್ ಕಲೆಕ್ಷನ್ ಕೂಡ ಇದೆ. ನೀವು ಸ್ಕ್ರೀನ್ಶಾಟ್ ತೆಗೆದವ್ರು ವಾಟ್ಸಪ್ ನಂಬರಿಗೆ ಕಳಿಸಿದ್ರೆ ನಿಮ್ಗೆ ಎಷ್ಟು ಸೀರೆ ಬೇಕು ಚೀಪ್ ಆ್ಯಂಡ್ ಬೆಸ್ಟ್ ಪ್ರೈಸಲ್ಲಿ ಕೂಡ ಅವ್ರು ಕೊಡ್ತಾರೆ. ಫ್ರೀ ಶಿಪ್ಪಿಂಗ್ ಬೇರೆ ಇರುತ್ತಂತೆ ಅಂತ ಕೂಡ ಹೇಳ್ತಾರೆ. ನಾನು ನೆಕ್ಸ್ಟ್ ಟೈಮ್ ನನ್ನ ಫ್ರೆಂಡ್ ಹತ್ರ ತರಿಸಿರ್ತೀನಲ್ವ, ಆ ಸ್ಯಾರೀಸ್ಗಳ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಸದ್ಯಕ್ಕೆ ನಾನು ಇದನ್ನು ಇಲ್ಲೇ ಅಂಗಡಿಯಲ್ಲೇ ತೊಗೊಂಬಂದಿದ್ದೀನಿ, ಯಾವ ಯೂಟ್ಯೂಬರ್ಸ್ ಹತ್ರ ಕೂಡ ತರಿಸಿಲ್ಲ. ಹಾಗಾಗಿ ಹೆಣ್ಮಕ್ಳಿಗೆ ಸೀರೆ ಅಂದರೆ ಅದೆಷ್ಟು ಇಷ್ಟ ಅಂದರೆ, ಎಷ್ಟೇ ವೆರೈಟಿ ಆಫ್ ಸ್ಯಾರೀಸ್ ಇದ್ದರೂ ಮತ್ತೆ ಹೊಸ ಸೀರೆ ತೊಗೊಬೇಕು ಅಂತ ಅನಿಸುತ್ತೆ. ಹಾಗಾಗಿ ನಾನು ಇದೊಂದು ಸ್ಯಾರಿ ಕೂಡ ತರಿಸಿದೆ, ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ. ಹಾಗೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ. ನಮಗೆ ಸೀರೆ ಕಲೆಕ್ಷನ್ ಮಾಡಿ ವಾರ್ಡ್ರೋಬಲ್ಲಿ ಇಟ್ಟು ಎಲ್ರಿಗೂ ತೋರಿಸ್ಬೇಕು ಅದೊಂಥರ ಆಸೆ ನನಗೆ. ಹಾಗಾಗಿ ಸುಮ್ಮನೆ ತೊಗೊಳ್ತಾ ಇರ್ತೀನಿ, ಯಾವಾಗ ಅನಿಸುತ್ತಾ ಅವಾಗೆಲ್ಲ ಸೀರೆ ತೊಗೊಳ್ತಾ ಇರ್ತೀನಿ. ಹಾಗೆ ಸಿಂಪಲ್ವಾಗಿ ಇಷ್ಟ ಆಗಿತ್ತು. ನೋಡಿದ್ರಲ್ವ ಸೀರೆ ಕೂಡ ಎಷ್ಟು ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ಕೂಡ ಎಷ್ಟು ಚೆನ್ನಾಗಿದೆ, ಹಾಗೂ ಬಾರ್ಡರ್ ಕೂಡ ಎಷ್ಟು ಚೆನ್ನಾಗಿದೆ. ಬ್ಲೌಸ್ ಡಿಸೈನ್ ಕೂಡ ತೋರಿಸಿದ್ದೀನಿ ನಾನು ಯಾವ ರೀತಿ ಹೊಲಿಸಿದ್ದೀನಿ ಅಂತೇಳಿ. ಹಾಗೆ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಹೊಸ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ. ನಿಮ್ಗೇನಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ವೀಕ್ಷಿಸಿ. ಥ್ಯಾಂಕ್ ಯು ಫಾರ್